ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ರುಚಿ ಕಾರ್ನರ್. ಇವತ್ತಿನ ರೆಸಿಪಿ ಪಾಲಕ್ ಉಲ್ಲಿಪಾಯ ಕಾರಂ ಅಥವಾ ಪಾಲಕ್ ಪಚ್ಚಡಿ. ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರೋ ಪಾಲಕ್ ರೆಸಿಪೀಸನ್ನ ಬಿಟ್ಟು ಇದು ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನ ಹೊಗಳೋದೇ ಬಿಡಲ್ಲ. ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಈ ಪಚ್ಚಡಿನ ತಿಂದ್ರೆ ಆಹಾ ಅದ್ಭುತವಾಗಿರುತ್ತೆ. ಇದನ್ನ ಮಾಡೋದು ತುಂಬಾನೇ ಸಿಂಪಲ್. ಮೊದಲಿಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು. ಸಣ್ಣ ಈರುಳ್ಳಿ ಆದ್ರೆ 2 ತಗೊಳ್ಬೇಕಾಗುತ್ತೆ. ಅದಾದ್ಮೇಲೆ 3 ಕಪ್ ಪಾಲಕ್ ಸೊಪ್ಪನ್ನ ತೊಳೆದು ಈ ತರ ಕಟ್ ಮಾಡಿ ಇಟ್ಕೋಬೇಕು. ಇದು ಆಂಧ್ರ ಅಲ್ಲಿ ತುಂಬಾನೇ ಫೇಮಸ್ ಆಗಿರೋ ರೆಸಿಪಿ. ಉಳ್ಳಿಪಾಯ ಅಂದ್ರೆ ಈರುಳ್ಳಿ ಅಂತ ಅರ್ಥ. ಅದಕ್ಕೆ ನಾವು ಇದರಲ್ಲಿ ಈರುಳ್ಳಿನ ಜಾಸ್ತಿ ಹಾಕ್ತಿವಿ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಮಿಕ್ಸಿ ಜಾರಲ್ಲಿ ಹಾಕೊಂಡು 1 ಟೇಬಲ್ ಸ್ಪೂನ್ ಖಾರ ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸ್ಬೇಕು. ಇದರಲ್ಲಿ ನೀವು ಅಚ್ಚ ಖಾರದ ಪುಡಿ ಬೇಕಾದ್ರೂ ಕೂಡ ಸೇರಿಸ್ಕೋಬಹುದು. ಇದನ್ನೆಲ್ಲ ಸೇರಿ ನಾವು ಗ್ರೈಂಡ್ ಮಾಡಬೇಕು. ಪೇಸ್ಟ್ ಆದ್ಮೇಲೆ ಇದರಲ್ಲಿ ಒಂದು 10 ಬೆಳ್ಳುಳ್ಳಿ ಹೆಸರುಗಳನ್ನ ಸೇರಿಸಿ ಮತ್ತೆ ಗ್ರೈಂಡ್ ಮಾಡೋಣ. ಇವಾಗ ಒಗ್ಗರಣೆಗೆ ನಾವು ಒಂದು ಬೇರೆ ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ದ ತಕ್ಷಣ 1 ಟೀ ಸ್ಪೂನ್ ಕಡಲೆಬೇಳೆ ಹಾಗೂ 1 ಟೀ ಸ್ಪೂನ್ ಉದ್ದಿನ ಬೇಳೆನ ಹಾಕಿ ಹುರಿಬೇಕು. ನೋಡಿ, ಇದು ಪಚ್ಚಡಿ ಆಗಿದ್ರಿಂದ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕಾಗತ್ತೆ. ನಾರ್ಮಲ್ ಪಲ್ಯಗೆ ಎಷ್ಟು ಹಾಕ್ತಿವೋ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದನ್ನ ಸ್ಟೋರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇವಾಗ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದ್ಮೇಲೆ ಒಂದಿಷ್ಟು ಕರಿಬೇವನ್ನ ಹಾಕಿ ಆಮೇಲೆ ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮ್ಗೆ ಖಾರ ಸ್ವಲ್ಪ ಕಡಿಮೆ ಬೇಕಂದ್ರೆ ಒಣ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಇವಾಗ ಸ್ವಲ್ಪ ಹಿಂಗು ಪುಡಿನ ಹಾಕಿ ನಾವು ಮಾಡ್ಕೊಂಡಿಟ್ಟಿರೋ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಬೇಕು. ಇದೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಸೇರಿಸಿ ಮತ್ತೆ ನಾವು ಲೋ ಫ್ಲೇಮ್ ಅಲ್ಲಿ ಇದನ್ನ ಕುಕ್ ಮಾಡಬೇಕು. ಒಂದು 5 ನಿಮಿಷ ಆದ್ಮೇಲೆ ನೀರಿನ ಪ್ರಮಾಣ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಿ ತಯಾರಾಗುತ್ತೆ ಪೇಸ್ಟ್. ಇದು ಈ ತರ ಆದ್ಮೇಲೆನೆ ಕುಕ್ ಆಗಿದೆ ಅಂತ ಅರ್ಥ. ಇದಕ್ಕೆ ನಾವು ಪಾಲಕನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ಬೇರೆ ಯಾವ ತರ ಮಸಾಲೆಗಳನ್ನು ನಾವು ಹಾಕ್ತಾ ಇಲ್ಲ. ಸೊ ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡೋ ರೆಸಿಪಿ ಇದು. ಪಾಲಕ್ ಸೊಪ್ಪನ್ನ ಮತ್ತೆ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ತಾ ಹೋಗ್ಬೇಕು. ಮಧ್ಯೆ ಮಧ್ಯೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷದವರೆಗೆ ಇದನ್ನ ಕುಕ್ ಮಾಡಬೇಕು. ಈ ರೆಸಿಪಿಯನ್ನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಐಟಮ್ ಲಂಚ್ ಬಾಕ್ಸಿಗೂ ಪರ್ಫೆಕ್ಟ್ ಆಗಿರುತ್ತೆ, ಹಾಗೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಅಂತ ಹೇಳ್ಬೋದು. ನೋಡಿ, ಈಗ ಪಾಲಕ್ ಪೂರ್ತಿ ಬೆಂದಿದೆ. ಕಂಪ್ಲೀಟ್ ಆಗಿ ಪಚ್ಚಡಿ ರೆಡಿ ಆದಾಗ ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನ ನೀವು ಬಿಸಿ ಚಪಾತಿ ಅಥವಾ ರೈಸ್ ಜೊತೆ ಸರ್ವ್ ಮಾಡಿ. ಇದು ಸುಮಾರು 1 ವಾರದವರೆಗೂ ಫ್ರಿಡ್ಜ್ ಅಲ್ಲಿ ಇಟ್ರೆ ಕೆಡೋದಿಲ್ಲ. ಖಂಡಿತ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ನಿಮ್ಗೆ ಹೇಗೆ ಅನ್ಸಿತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಟೇಸ್ಟಿ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.